ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ಥಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಕಿರಣ್. ಸೊ ಇವತ್ತಿನ ದಿನ 5 ವರ್ಷದಿಂದ ನಿಮಗೆಲ್ಲರಿಗೂ ಗೊತ್ತು, 5 ವರ್ಷದಿಂದ 2020 ನಾನು ಅಗ್ರಿಕಲ್ಚರಿಗೆ ಬಂದಿದ್ದು. 1 ಎಕರೆ ಮಾಡಿ ಇವತ್ತು ನನ್ನ ಪದ್ಧತಿಯಲ್ಲಿ 100 ಜನ ಮಾಡ್ತಾಯಿದ್ದಾರೆ. 100 ಜನ ಸಕ್ಸಸ್ ಆಗಿದ್ದಾರೆ. ಜೀವಾಣುಗಳ ಜೊತೆ ಇವತ್ತಿನ ದಿನ ಬೆಲ್ಲಕ್ಕೆ ಬಂದಿದ್ದೀವಿ ನಾವು. ಸಾವಯವ ಬೆಲ್ಲ, 100% ನ್ಯಾಚುರಲ್ ಬೆಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಇವತ್ತಿನ ದಿನ ನಾವು ಜೀವಾಣುಗಳಿಗೆ ನಮಗೆ ಬೇಕಾಗಿರೋದು ಬೆಲ್ಲ. ಆ ಬೆಲ್ಲನೇ ಕರೆಕ್ಟಾಗಿಲ್ಲ ಅಂದರೆ ನಿಮಗೆ 50% ಅಷ್ಟೇ ಡೆವಲಪ್ ಆಗುತ್ತೆ. ಎಲ್ಲ ಕಡೆ ಕೆಮಿಕಲ್ ಬೆಲ್ಲ. 100% ಒರಿಜಿನಲ್ ಬೆಲ್ಲ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಎಲ್ಲದು ಕಪ್ಪುಗೆ ಬೆಳ್ಳಗಿರೋದಲ್ಲ ಹಾಲಲ್ಲ ಅಂತಾರೆ. ಆ ಥರ ಕಪ್ಪಗಿರೋದಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಲ್ಲ. ಸೊ ಹಾಗಾಗಿ ನಾನೇ ರಿಸ್ಕ್ ತಗೊಂಡು ಇವಾಗ ನಾವು ಅಂಡರ್ ಮೈ ಸೂಪರ್ವಿಷನ್ ನಿಮಗೆ ಬೆಲ್ಲನೂ ಕೊಡೋ ದಿನಗಳು ಬಂದಿದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸೊ ನಿಮ್ಮ ಪರಿಚಯ ಕೊಡಿ ನಮ್ಮ ವೀಕ್ಷಕರಿಗೆ. ಎಷ್ಟು ಎಕರೆ ಇದೆ, ಯಾವ ಊರು, ನಿಮ್ಮ ಹೆಸರು ಎಲ್ಲ? ನಮಸ್ಕಾರ ರೈತರೆ. ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ನೀವು ಕೇಳಿರ್ತೀರ, ನೋಡಿರ್ತೀರ. ನಾವು ಪುಟ್ಟಸ್ವಾಮಿ ಅಂತ ಪಡುಕೋಟೆ, HD ಕೋಟೆ ತಾಲೂಕು ಪಡುಕೋಟೆಯಲ್ಲಿ 12 ಎಕರೆ ಜಮೀನಿದೆ. ನಾವು 4-5 ವರ್ಷದಿಂದ ಕಿರಣ್ ಅವರ ಇದು ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಇದನ್ನೇ ನಾವು ಯೂಸ್ ಮಾಡ್ತಾ ಇರೋದು. ನಮಗೆ ಮೊದಲು ನಾನು ಇವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಸರಿ, ಆದರೆ ಈ ಬೆಲ್ಲನ ನಾವು ಅಂಗಡಿಯಿಂದ ತೊಗೊಂಡು ಹೋಗ್ತಾ ಇದ್ದೀವಲ್ಲ, ಅದು ಸಾವಯವ ಬೆಲ್ಲನೇ ಅಂತ ಯಾವ ಗ್ಯಾರಂಟಿ ಅನ್ನೋದು ಒಂದು ನಮಗೆ ಕ್ವಶನ್ ಬಂದಿತ್ತು. ಕೆಲವರು ಕರ್ಗಿರೋದು ಬೆಲ್ಲ ಕೊಡ್ತಾಯಿದ್ರು, ಇದು ಸಾವಯವ ಅಂತ ಅಂದರೆ ಕೆಟ್ಟಿರೋ ಬೆಲ್ಲ ಕೊಡ್ತಾಯಿದ್ರು. ಬೆಲ್ಲದಲ್ಲಿ ನನಗೆ ನನ್ನ ಅನುಭವದಲ್ಲಿ ಬೆಲ್ಲನೂ ಇದು ಭಾರಿ ಕೆಲಸ ಮಾಡುತ್ತೆ. ಬೆಲ್ಲ ಸರಿ ಇಲ್ಲದೆ ಅಂದರೆ ನಾವೇನೇ ಆಹಾರ, ಈಗ ನಮಗೆ ಬೆಲ್ಲದ ಊಟದಲ್ಲಿ ಅವಕ್ಕೆ ಕೀಟ ಇದು ಜೀವಾಣುಗಳಿಗೆ ಒಳ್ಳೆಯ ಆಹಾರ ಸಿಗ್ತಾಯಿದ್ರೆ ಅದರ ಸಂಖ್ಯೆ ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅನಿಸ್ತು. ಖಂಡಿತ. ಅದಕ್ಕಾಗಿ ನಾವು ಡಿಸ್ಕಸ್ ಮಾಡಿ, ಇಲ್ಲ ನಮ್ಮ ಸೂಪರ್ವಿಷನಲ್ಲೇ ನಾವು ಬೆಲ್ಲನ ಕರೆಕ್ಟಾಗಿ ಸಾವಯವ ನಾವೇ ನಿಂತ್ಕೊಂಡು ಮಾಡಿಸೋಣ ಅಂತ ಒಂದು ಏರ್ಪಾಡು ಮಾಡಿಕೊಂಡು ಈಗಾಗಲೇ ಒಂದು ಫಸ್ಟ್ ಕನ್ಸೈನ್ಮೆಂಟು ಒಂದು ಸರಿ ಸುಮಾರು ಜನಕ್ಕೆ ಕೊಟ್ಟಾಗಿದೆ. ಈಗ 2ನೇ ಕನ್ಸೈನ್ಮೆಂಟ್ ರಿಸಲ್ಟ್ ಬಂದಿದೆ, ತುಂಬ ರಿಸಲ್ಟು ಬರ್ತಾ ಇದೆ. ಅದು ಈಗ ಪುನಃ ಇವತ್ತು ತಿರ್ಗಾ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆಲ್ಲ ಒಂದು ನೋಡಿದ್ದು, ಈಗ ನಾವು ಹೇಳೋದಕ್ಕಿಂತ ನಿಮಗೆ ಕಣ್ಣಾರೆ ನೋಡಿದ್ದು, ಸೀಯಿಂಗ್ ಈಸ್ ಬಿಲೀವಿಂಗ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ನಿಮ್ಗೆ ತೋರಿಸೋಣ. ಅದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು, ಎಲ್ಲಿ ಕಬ್ಬು ಅರಿತಾರೆ, ಹೇಗೆ ಅರಿತಾರೆ, ಅದನ್ನು ಹೇಗೆ ಬೇಯಿಸ್ತಾರೆ, ಅದನ್ನು ಹೇಗೆ ಅಚ್ಚು ಮಾಡ್ತಾರೆ, ಅದನ್ನು ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಿಮಗೆ ರೈತರೇ, ನಿಮಗೆ ಪ್ರತಿಯೊಂದು ಹಂತನೂ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ವಿವರಿಸೋಕ್ಕೆ ಇಷ್ಟಪಡ್ತೀವಿ. ಅದಲ್ಲದೆ ಇದರಲ್ಲಿ ನೀವು ಕಣ್ಣು ಮುಚ್ಕೊಂಡು ಯಾವುದೇ ಇದಿಲ್ಲದೇ ಇದು ಸಾವಯವ ಬೆಲ್ಲನೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮಗೆ ಜೀವಾಣು ಯಾವುದೇ ನಷ್ಟವೂ ಆಗಲ್ಲ. ನಿಮಗೆ 100% ಗ್ರೋತ್ಗೆ ಇದು ನಮ್ಮಿಂದ ಕೊಡುವಂಥ ಒಂದು ಗ್ಯಾರಂಟಿ. ಸರ್ಕಾರ ಹೇಗೆ 5 ಗ್ಯಾರಂಟಿ ಕೊಡುತ್ತೋ, ಇದು 2ನೇ ಗ್ಯಾರಂಟಿ ನಮ್ಮದು. ಸೊ ಇವಾಗ ವೀಕ್ಷಕರೇ, ಸಿಂಪಲ್ ಏನಂದರೆ ಬನ್ನಿ ಸರ್, ಹಂಗೆ ನೋಡ್ಬೋದು ಇಲ್ಲೇ ಈ ಪ್ರಾಸೆಸ್ ಎಲ್ಲ ನೀವು ಕಂಪ್ಲೀಟ್ ವಿಡಿಯೋ ಬರುತ್ತೆ. ಸೊ ಇವಾಗ ಈ ಉದ್ದೇಶ ಏನಂದರೆ, ಇವಾಗ ನಾವು ಮನೇಲಿ ಒಬ್ಬಟ್ಟು ಮಾಡ್ತೀವಿ, ಅದಕ್ಕೆ ಹಾಕೋಂಥ ಬೆಲ್ಲನೇ ಕರೆಕ್ಟಾಗಿಲ್ಲ ಅಂದರೆ ನಿಮ್ಗೆ ಆ ಟೇಸ್ಟೇ ಬರೋಲ್ಲ. ಇವಾಗ ನಮ್ಗೆಲ್ಲರಿಗೂ ನಮ್ಮ ಅಜ್ಜಿದಿರು ಮಾಡೋ ಅಂಥ ಚಕ್ಲಿ ಇರ್ಬೋದು, ಕೋಡ್ಬೆಳೆ ಇರ್ಬೋದು, ಸಾರು ಇರ್ಬೋದು, ಒಬ್ಬಟ್ಟು ಇರ್ಬೋದು, ಏನೇ ಆದ್ರೂ ಕಜ್ಜಾಯ ಎಲ್ಲದೂ ಅವಾಗಿನ ಕಾಲದಲ್ಲಿ ತುಂಬ ಟೇಸ್ಟ್ ಇತ್ತು ಇವಾಗ ಮಾಡೋಕ್ಕಿಂತ. ಎಲ್ಲರಿಗೂ ನಮ್ಮ ಅಜ್ಜಿದಿರು ಊಟನೇ ಇಷ್ಟ. ಏನು ಕಾನ್ಸೆಪ್ಟ್ ಅಂದರೆ, ಅವಾಗಿಂದು ನೀವು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಏನಿತ್ತು, ಒಂದು ಸಾರು ಮಾಡಬೇಕಂದ್ರೆ ಎಷ್ಟು ಟೇಸ್ಟ್ ಇರೋದಂದರೆ ಎಲ್ಲನೂ 100% ನ್ಯಾಚುರಲ್ಲೇ ಇರ್ತಿತ್ತು, ಕೆಮಿಕಲ್ ಯಾವುದೂ ಇರಲಿಲ್ಲ. ಅದಕ್ಕೆ ಅಲ್ಲದೆ ಅದು ಸಾಂಬಾರು, ಇವತ್ತಿನ ಸಾಂಬಾರು ನಾಳೆಗೆ ಇನ್ನೂ ಚೆನ್ನಾಗಾಗ್ತಿತ್ತು. ತಂಗಳ ಇದ್ದಷ್ಟು ನಿಮಗೆ ರುಚಿ ಇರ್ತಿತ್ತು. ಈಗಿನ ನಾವು ನಮ್ಮನೇಲಿ ಮಾಡುವಂಥದ್ದು ಒಂದೇ ದಿವಸಕ್ಕೆ ಇಡುತ್ತೆ. ಕಾರಣ ಏನು ಅಂದರೆ ಇಂಗ್ರೀಡಿಯೆಂಟ್ ಸರಿ ಇಲ್ಲ. ಸೊ ಅದೇ ಕಾನ್ಸೆಪ್ಟಲ್ಲಿ ನಿಮಗೋಸ್ಕರ, ಎಲ್ಲರೂ ನಮ್ಮ ರೈತರಿಗೋಸ್ಕರ ಮಾಡ್ತಾ ಇರೋದು ಇದು. ಕಮರ್ಷಿಯಲ್ ಅಲ್ಲ, ನಮ್ಮ ರೈತರಿಗೆ ಅಗ್ರಿಕಲ್ಚರ್ ಯೂಸ್ಗೆ ಸಾವಯವ ಬೆಲ್ಲ. ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಎಲ್ಲ ಬೆಲ್ಲ ಮಾಡಿಸ್ತಾ ಇದ್ದೀವಿ. ಸೊ 100%ಗೆ 100% ನ್ಯಾಚುರಲ್, ಏನು ಕೆಮಿಕಲ್ ಆಗದೆ ಮಾಡ್ತಾ ಇರೋ ಅಂಥದ್ದು ಇದು. ನೋಡಿ, ಈಗ ಇದು ಬೇಯ್ತಾ ಇದೆ. ಈಗ ಸುಮಾರು ಒಂದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ಪಾಕ ಬರುವಂಥ ಸ್ಟೇಜ್ ಇದೆ ಇದು. ಇದನ್ನು ಹಾಗೆ ಹಂತ ಹಂತವಾಗಿ ನಿಮಗೆ ವಿವರಣೆ ಮಾಡ್ತಾ ಇರ್ತೀವಿ. ನೋಡಿ, ಇದು ನಿಮ್ಮ ಕಣ್ಣಾರೆ ನೋಡ್ಬೋದು. ನೋಡಿ, ನಾವೇ ನಿಂತಿದ್ದು ಬೆಲ್ಲನ ಬೇಯಿಸಿಸ್ಕೊಂಡು ನಿಮಗೆ ಸಪ್ಲೈ ಮಾಡ್ತಾ ಇರೋದು. ವೆರಿ ನೈಸ್ ಸರ್. ಸೊ ಇಲ್ಲಿ ಎಲ್ಲ ಪ್ಯಾಕಿಂಗು 10 kg ಬ್ಯಾಗ್ ಬರುತ್ತೆ. ಸೊ ಎಲ್ಲರೂ 10 kg ಬ್ಯಾಗು ನಿಮಗೆ ಎಷ್ಟು ಬ್ಯಾಗ್ ಬೇಕಾದ್ರೂ ನೀವು ತೊಗೊಬೋದು.
ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಜೀವಾಣುಗಳು 100% ಡೆವಲಪ್ ಆಗೋಕ್ಕೆ ನಿಮಗೆ ಕೆಮಿಕಲ್ ಫ್ರೀ ಜಾಗ್ರಿ ಅಂದರೆ ಕೆಮಿಕಲ್ ಫ್ರೀ ಬೆಲ್ಲ ಸಿಗ್ತಾಯಿದೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. First Earth.